ನೋಡಿ ಈ ವ್ಯಕ್ತಿ ಆದಿನಾರಾಯಣ ಮೂಲವಾಸಿ ಆಂಧ್ರ ಜಿಲ್ಲೆಯವರು. ಕರ್ನಾಟಕದಲ್ಲಿ ವೈಟ್ ಬೋರ್ಡ್ ಬೈಕ್ ಏನು ವೈಟ್ ಬೋರ್ಡ್ ಬೈಕ್ ಪರ್ಮಿಷನ್ ಇಲ್ಲ, ಸರ್ಕಾರದಿಂದಲೇ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಎಲೆಕ್ಟ್ರಿಕಲ್ ಬೈಕ್ ಮಾತ್ರ 500 ಗಾಡಿಗೆ ಅದನ್ನು ವಾಪಸ್ಸು ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದಾರೆ. ಈಗ ಸರ್ಕಾರನೇ ಹೇಳಿದೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಇವರು ಬಂದ್ಬಿಟ್ಟು ಸರ್ ಒಂದ್ ನಿಮಿಷ ಹೇಳಿ ಮತ್ತೆ ಮಾತಾಡಿ. ಪ್ರಾಬ್ಲಮ್ ಏನಿದೆ ಹೇಳ್ಬಿಡ್ಬೇಕು ನಾವು. ಮಾತಾಡಿ ಸರ್. ಸರ್ ನಾನು ಹೇಳ್ಬಿಡ್ತೀನಿ. ನೀವು RTO ಅಂತ ಹೇಳಿದ್ರಲ್ಲ, 4ನೇ ತಾರೀಕು ARTO ಕಚೇರಿಗೆ 32 ಸಂಘಟನೆ ಖಾಸಗಿ ಮುಖ್ಯ ಹಾಕಿದ್ರು. RTO ಕಚೇರಿಗೆ ಮುಖ್ಯ ಹಾಕಿದ್ರು. ಮೊದಲು ಕೂಡ ಮಲ್ಲಿಕಾರ್ಜುನ ಸಾಹೇಬರು ಏನಂತ ಹೇಳಿದ್ರು, ಪರ್ಮಿಷನ್ ಮುಚ್ಚಿಲ್ಲ ಅಂತ ಹೇಳ್ಬಿಟ್ಟು RTO ಗಾಡಿ ಹಾಕಿ ಗಾಡಿಗಳ ಬಿಡಿಸಿ ಸೀಜು ಕೂಡ ಮಾಡಿದ್ರು. ಅವ್ರು ಬಿಡ್ಸ್ಕೊಂಡವ್ರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಒಂದ್ ನಿಮಿಷ ಪೂರ್ತಿ ಮಾತಾಡ್ಬಿಡ್ತೀನಿ. ಈ ಆದಿನಾರಾಯಣ ವ್ಯಕ್ತಿ ಒಂದ್ ನಿಮಿಷ ಈಗ ನೋಡಿ ಸರ್, ಯೂಟ್ಯೂಬಲ್ಲಿ ಒಂದ್ ನಿಮಿಷ ಕೇಳ್ರಿ. ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಚಾರ ಮಾಡ್ತೀರಿ ಏನಂತ. ನಾನು ಇದೇ ವ್ಯಕ್ತಿನ ಕೇಳ್ತೀನಿ, ತೋರ್ರಿ ಕೇಳ್ತಾ ಇದ್ದೀನಿ, ನ್ಯಾಯ ರೀತಿಯಲ್ಲೇ ಕೇಳ್ತಾ ಇದ್ದೀನಿ. ನಮ್ಗೇನವ್ರು ಹೊಡೆದಿಲ್ಲ ಬಡ್ದಿಲ್ಲ ಜಗಳ ಮಾಡಿಲ್ಲ ಕೇಳ್ತಾ ಇದೀವಿ. ಈಗ ಏನಪ್ಪ ಪ್ರಾಬ್ಲಮ್ ಅಂತ ಕೇಳ್ತಾ ಈಗ ಒಂದು ಕೆಲಸ ಸರ್ ನಡ್ಕೊಂಡೇ ಹೋಗ್ತೀವಿ. ಹೇಳೋ ಮುಂಚೆಗೆ ನಾವು ಇದೇ ಕೆಲಸ ಮಾಡ್ತೀವಿ. ಸ್ಟೇಷನ್ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಕಾನೂನು ಅಡಿಯಲ್ಲಿ ಏನು ಕ್ರಮ ಜರುಗಿಸ್ಬೇಕು ಖಂಡಿತವಾಗ್ಲೂ ಜರುಗಿಸ್ತೀವಿ ಸರ್. ಒಬ್ಬರಿಗೊಬ್ರು ಕ್ರಿಕೆಟ್ ಆಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ರಪ್ಪ ಆಡ್ರಿ, ಪೊಲೀಸ್ ಅವ್ರು ಬಂದ್ಮೇಲೆ ನಾವು ಮಾತಾಡ್ತೀವಿ. ನಾನು ಹೇಳ್ತೀನಿ ನಮ್ಮ ಕೆಲಸ ನನ್ನ ಕೆಲಸ, ನನಗೆ ಕಾನೂನು ತೊಂದರೆ ಆಗಬಾರ್ದು. ಈಗ ನೀವು ಹೇಳಿದೆ ಹೌದು ಸರ್, ನಮಗೆ ತೊಂದರೆ ಆಗೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ, ಇದು ಇದು ಅವ್ರ ಮನೆಗೆ ಇದು ಈಗ ನೀವು ಸದ್ಯಕ್ಕೆ ಇಲ್ಲಿ ಬಂದು ಇಲ್ಲಿ ಮಾತಾಡ್ತೀರ. ಅದರಿಂದ ಹೋಗಿ ಈಗ ಒಂದು ವಿಚಾರ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಇದು ಅಲಿಗೇಷನ್ನ ಕ್ರಿಯೇಟ್ ಮಾಡಿ ಆಯ್ತು ಕಳಿಸಿ ಅದೇ 2 ವೀಲರ್ ಇರೋರ್ನೆಲ್ಲ ಮಾಡ್ರಿ. ನೋಡಿ ಈ ವ್ಯಕ್ತಿ ಆದಿನಾರಾಯಣ ಮೂಲವಾಸಿ ಆಂಧ್ರ ಜಿಲ್ಲೆಯವರು. ಕರ್ನಾಟಕದಲ್ಲಿ ವೈಟ್ ಬೋರ್ಡ್ ಬೈಕ್ ಏನು ವೈಟ್ ಬೋರ್ಡ್ ಬೈಕ್ ಪರ್ಮಿಷನ್ ಇಲ್ಲ, ಸರ್ಕಾರದಿಂದಲೇ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಎಲೆಕ್ಟ್ರಿಕಲ್ ಬೈಕ್ ಮಾತ್ರ 500 ಗಾಡಿಗೆ ಅದನ್ನು ವಾಪಸ್ಸು ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದಾರೆ. ಈಗ ಸರ್ಕಾರನೇ ಹೇಳಿದೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಇವರು ಬಂದ್ಬಿಟ್ಟು ಸರ್ ಒಂದ್ ನಿಮಿಷ ಹೇಳಿ ಮತ್ತೆ ಮಾತಾಡಿ. ಪ್ರಾಬ್ಲಮ್ ಏನಿದೆ ಹೇಳ್ಬಿಡ್ಬೇಕು ನಾವು. ಮಾತಾಡಿ ಸರ್. ಸರ್ ನಾನು ಹೇಳ್ಬಿಡ್ತೀನಿ.
ನೀವು RTO ಅಂತ ಹೇಳಿದ್ರಲ್ಲ, 4ನೇ ತಾರೀಕು ARTO ಕಚೇರಿಗೆ 32 ಸಂಘಟನೆ ಖಾಸಗಿ ಮುಖ್ಯ ಆಗಿತ್ತು. ಶಿವ ಫೋಟೋ ಹಾಕ್ತೇನಪ್ಪ. RTO ಕಚೇರಿಗೆ ಮುಖ್ಯ ಹಾಕಿದ್ರು. ಮೊದಲು ಕೂಡ ಮಲ್ಲಿಕಾರ್ಜುನ ಸಾಹೇಬರು ಏನಂತ ಹೇಳಿದ್ರು, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು RTO ಗಾಡಿ ಹಾಕಿ ಗಾಡಿಗಳನ್ನ ಬಿಡಿಸಿ ಸೀಜು ಕೂಡ ಮಾಡಿದ್ರು. ಅವ್ರು ಬಿಡಿಸ್ಕೊಂಡವ್ರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಒಂದ್ ನಿಮಿಷ ಪೂರ್ತಿ ಮಾತಾಡ್ಬಿಡ್ತೀನಿ. ಈ ಆದಿನಾರಾಯಣ ಮೀಟಿಂಗ್ ಮಾಡ್ತೀವಿ. 50 ಜನ ಕರೆದಿ ಪ್ರಚಾರ ಒಂದ್ ನಿಮಿಷ ಈಗ ಅವ್ರು ಹೇಳ್ತಿದ್ರು ನೋಡಿ ಸರ್, ಯೂಟ್ಯೂಬಲ್ಲಿ ಒಂದ್ ನಿಮಿಷ ಕೇಳ್ರಿ. ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಚಾರ ಮಾಡ್ತಾರೆ ಏನಂತ. ನಾನು ಇದೇ ವ್ಯಕ್ತಿನ ಕೇಳ್ತೀನಿ, ಕೇಳ್ತಾ ಇದ್ದೀನಿ, ನ್ಯಾಯ ರೀತಿಯಲ್ಲೇ ಕೇಳ್ತಾ ಇದ್ದೀನಿ. ನಮ್ಗೇನವರು ಹೊಡೆದಿಲ್ಲ ಬಡ್ದಿಲ್ಲ ಜಗಳ ಮಾಡಿಲ್ಲ ಅಂತ ಕೇಳ್ತಾ ಇದೀವಿ. ಈಗ ನಾನು ಹೇಳ್ತೇನೆ ಏನಪ್ಪ ನಾನು ಏನಪ್ಪ ಪ್ರಾಬ್ಲಮ್ ಅಂತ ಕೇಳ್ತೇನೆ ಅಲ್ವಾ? ಈಗ ಒಂದು ಕೆಲಸ ಇಬ್ರು ಸರ್ ನಡ್ಕೊಂಡೇ ಹೋಗ್ತೀವಿ. ಹೇಳೋ ಮುಂಚೆಗೆ ನಾವು ಇದೇ ಕೆಲಸ ಮಾಡ್ತೀವಿ. ಸ್ಟೇಷನ್ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಕಾನೂನು ಅಡಿಯಲ್ಲಿ ಏನು ಕ್ರಮ ಜರುಗಿಸ್ಬೇಕು ಖಂಡಿತವಾಗ್ಲೂ ಜರುಗಿಸ್ತೀವಿ ಸರ್. ನಾನು ಹೇಳಿದ ಇಲ್ಲಿ ಒಬ್ಬರಿಗೊಬ್ರು ಕ್ರಿಕೆಟ್ ಆಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ರಪ್ಪ ಆಡ್ರಿ, ಪೊಲೀಸ್ ಅವ್ರು ಬಂದ್ಮೇಲೆ ನಾವು ಮಾತಾಡ್ತೀವಿ. ನಾನು ಹೇಳ್ತೀನಿ ನನ್ನ ಕೆಲಸ ನನ್ನ ಕೆಲಸ ನನಗೆ ಕಾನೂನು ತೊಂದರೆ ಆಗಬಾರ್ದು ನಾನು ಹೇಳ್ತೀನಿ. ಈಗ ನೀವು ಹೇಳಿದೆ ಹೌದು ಸರ್, ನಮಗೆ ತೊಂದರೆ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಪ್ಪ ಇದು ಇದು ಅವ್ರ ಮನೆಯಲ್ಲಿ ಇದು ಈಗ ನೀವು ಸದ್ಯಕ್ಕೆ ಇಲ್ಲಿ ಬಂದು ಇಲ್ಲಿ ಮಾತಾಡ್ತೀರ. ಅದರಿಂದ ಹೋಗಿ ಈಗ ಒಂದು ವಿಚಾರ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಇದು ಅಲಿಗೇಷನ್ ಕ್ರಿಯೇಟ್ ಮಾಡಿ ಆಯ್ತು ಕಳಿಸ್ತೀನಿ ಅದೇ 2 ವೀಲರ್ ಇರೋರ್ನೆಲ್ಲ ರ್ಯಾಪಿಡೋ ಮಾಡಿ ಹೋಗಿ ಸ್ಟೇಷನ್ ಹತ್ರ ಹೋಗಿ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಯಾವುದೇ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಇವ್ನು ಲೈವ್ ಬರಬಾರ್ದು. ಏನಂದ್ರೆ ಟೆರರಿಸಂಗೆ ನೀನು ಉತ್ತೇಜನ ಕೊಡೋಗೆ ಬೈಕ್ ಟ್ಯಾಕ್ಸ್ ಅಲ್ಲ ನೀವು ಸರಿ ಹೋಗಿ ಸ್ಟೇಷನ್ ಈಗ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂತ ಹೇಳಕ್ ಯಾರು ರೈಟ್ಸ್ ಇಲ್ಲ. ನಾನು ಹೇಳ್ದು ಕೇಳಿ. ಈಗ ನಾನೇನ್ ಹೇಳ್ದೆ ಹೇಳು ಇಲ್ಲ ಇಲ್ಲ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೊಲೆ ಮಾಡು ಅಂತ ಹೇಳ್ದಂಗೆ ಅದು ನಾನು ಟೆರರಿಸ್ಟ್ ಮಾಡೋ ಅಂತ ಹೇಳ್ದಂಗೆ ಕಿರ್ಚಾಡ್ಬೇಡ. ನಾನು ಹೇಳೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊ. ನಾನೇನ್ ಹೇಳ್ತೀನಿ ಹೇಳು, ನಿನಗೆ ಏನ್ ಕಷ್ಟ ಇದೆ ಹೋಗಿ ಸ್ಟೇಷನ್ಗೆ. ಇಲ್ಲಿ ರೋಡಲ್ಲಿ ಬೇಡ, ಹೋಗಿ ಸ್ಟೇಷನ್ ಹತ್ರ ಆಯ್ತು. ನಾನು ಹೇಳ್ತಲ್ಲ ಈಗ ಇಲ್ಲಿ ನಾನು ತಗೊಂಡೋಗಲ್ಲಿ ಸ್ಟೇಷನ್ಗೆ ಹೋಗು ಸ್ಟೇಷನ್ಗೆ ಹೋಗು ಸ್ಟೇಷನ್ಗೆ ಹೋಗು ಸ್ಟೇಷನ್ ಹತ್ರ ಹೋಗು. ಅಧಿಕಾರ ಯಾರು ಕೊಟ್ಟವ್ರೆ ಸರ್? ನಾವು ಪ್ರಾಬ್ಲಮ್ ಏನು ಅಂತ ನಾನು ಕೇಳಕ್ ಬಂದಿದ್ದೀನಿ. ನೋಡಿ, ಈ ವ್ಯಕ್ತಿ ಯಾರು ಆಂಧ್ರ ಮೂಲವಾಸಿ, ಆಂಧ್ರ ಒಳಜಿಲ್ಲೆಯವರು. ಇವರು ನಮ್ಮ ಕರ್ನಾಟಕದಲ್ಲಿ ವೈಟ್ ಬೋರ್ಡ್ ಬೈಕ್ ಏನಕ್ಕೆ ಪರ್ಮಿಷನ್ ಇಲ್ಲ, ವೈಟ್ ಬೋರ್ಡ್ ಬೈಕ್ ಪರ್ಮಿಷನ್ ಇಲ್ಲ, ಸರ್ಕಾರದಿಂದಲೇ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಎಲೆಕ್ಟ್ರಿಕಲ್ ಬೈಕ್ ಮಾತ್ರ 500 ಗಾಡಿಗೆ. ಅದನ್ನ ವಾಪಸ್ಸು